ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಈಗ ಹೋಮ್ ಸ್ಟೇನ ಚೆಕ್ಔಟ್ ಮಾಡಿಬಿಟ್ಟು ನಾವು ಬ್ಯಾಂಗ್ಳೂರು ಕಡೆಗೆ ನಮ್ಮ ಪ್ರಯಾಣ ಸಾಗಿದೆ. 3 ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಈ ನೇಚರ್ನ, ಹಾಗೆ ಹೋಮ್ ಸ್ಟೇನ. ಒಂಥರ ಚಿಟಿಕೆ ಹೊಡೆದ ರೀತಿಯಲ್ಲಿ 3 ದಿನ ಮುಗಿದೋಯ್ತು. ಈಗ ಹೊರಟಿದ್ದೀವಿ. ಈ ವಿಡಿಯೋನ ನೋಡಬೇಕಂದ್ರೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ. ಹಾಗೆ ನಾವು ಚಿಕ್ಕಮಂಗ್ಳೂರು ಬಂದ್ವಿ. ಹೋಮ್ ಸ್ಟೇನಲ್ಲಿ ನಮಗೆ 3 ದಿನ ರೈಸನ್ನು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಒಂದು ಸೋನಾ ಮಸೂರಿ, ಹಾಗೆ ಒಂದು ರಾಜಮುಡಿ. ಅವ್ರ ಹತ್ರ ಕೇಳಿಕೊಂಡು ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ಸಿಕ್ಕತ್ತೆ ಅಂತ ಆ ಅಂಗಡಿಗೆ ಹೋಗಿ ನಾವು ಅಕ್ಕಿಯನ್ನು ತೊಗೊಂಡು ಈಗ ವಾಪಸ್ಸು ಹೊರಟಿದ್ದೀವಿ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾವು ಮುಳ್ಳಯ್ಯನಗಿರಿ ಹೋಗಬೇಕು ಅಂದ್ಕೊಂಡ್ವಿ. ಆದರೆ ಚಿಕ್ಕಮಂಗ್ಳೂರಿಗೆ ಫಸ್ಟ್ ಬಂದುಬಿಟ್ವಿ. ಮುಳ್ಳಯ್ಯನಗಿರಿ ಹೋಗಬೇಕಂದ್ರೆ ವಾಪಸ್ ಹೋಗಬೇಕಾಗಿತ್ತು. ಹಾಗಾಗಿ ಅದರ ಐಡಿಯಾನ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಹೋಗ್ತಾ ದಾರಿಯಲ್ಲಿ ನೋಡೋಣ, ಬೇಲೂರು ಕಡೆಗೆ ಹೋಗೋಣ ಅಂತ. ಹಾಗೆ ನೀವು ಚಿಕ್ಕಮಂಗ್ಳೂರಿಂದ ಬರುವಾಗ ಅಲ್ಲಲ್ಲಿ ನಿಮಗೆ ಈ ರೀತಿಯಾದಂಥ ಬೊಂಬೆಗಳು, ಕಲ್ಲಿನ ಬೊಂಬೆಗಳು, ಚಪಾತಿ ಮಣೆ ಎಲ್ಲವೂ ಕಾಣಿಸುತ್ತೆ. ಬ್ಯಾಂಗ್ಳೂರಿಗಿಂತ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಆದರೆ ಜ್ಞಾಪಕ ಅರ್ಥವಾಗಿ ಏನಾದರೂ ಒಂದು ಐಟಮ್ ಇರಲಿ ಅಂತ ಒಂದೆರಡು ಐಟಮ್ಸನ್ನು ತೊಗೊಂಬಂದೆ. ಸೊ ಅದನ್ನು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ಮುಳ್ಳಯ್ಯನಗಿರಿ ಕ್ಯಾನ್ಸಲ್ ಆಯ್ತಲ್ಲ, ಹಾಗೆ ಬರ್ತಾ ಆನ್ ದ ವೇಯಲ್ಲಿ ಸಿಕ್ಕುವಂಥ ಬೇಲೂರು ಕಡೆಗೆ ಬಂದಿದ್ದೀವಿ. ನನಗಂತೂ ಈ ಜಾಗ ತುಂಬಾ ಇಷ್ಟ, ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಒಂದು ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಎಂಥ ಒಂದು ಕೆತ್ತನೆ ಇದಾಗಿರ್ಬೋದು, ಹಳೇಬೀಡು, ಸೋಮನಾಥಪುರ, ಹಾಗೆ ಹಂಪಿ, ಅದನ್ನು ನೋಡೋಕ್ಕೆ 2 ಕಣ್ಣುಗಳು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ನಾನು 1-2 ಸಾರಿ ಬಂದಿದ್ದೀನಿ ಒನ್ ಡೇ ಟ್ರಿಪ್ಪು. ಆದರೆ ಈ ಸಾರಿ ಅಕ್ಕ ಅವ್ರ ಜೊತೆ ಬಂದಿದ್ದೀನಿ. ಇಲ್ಲಿ ಬ್ರಾಸ್ ಐಟಮ್ಸ್ ಕೂಡ ಸಿಕ್ಕುತ್ತೆ, ಆದರೆ ತುಂಬ ಕಾಸ್ಟ್ಲಿ ಅಪ್ಪ. ಇದು ಮುಖ್ಯ ರಾಜಗೋಪುರ, ಕೇಶವನ ದೇವಸ್ಥಾನದ ರಾಜಗೋಪುರ. ಹಾಗೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಇವತ್ತು ಶುಕ್ರವಾರ, ಆದರೆ ಇಷ್ಟೊಂದು ಜನಜಂಗುಳಿ. ಕರೋನಾ ಎಫೆಕ್ಟ್ ಹೊರಟೋಯ್ತಲ್ಲ, ಕರೋನಾ ಇಲ್ಲ, ಹಾಗಾಗಿ ಜನರಿಗೆ ಒಂಥರ ಫ್ರೀಡಮ್ ಸಿಕ್ಕದಂಗಾಗಿದೆ. ಹಾಗಾಗಿ ಇಷ್ಟೊಂದು ರಶ್ಶು. ಆದ್ರೂ ಮಾಸ್ಕ್ನ ಬಿಡೋ ಹಾಗಿಲ್ಲ ಅಲ್ವಾ. ಎಲ್ಲರೂ ಅವರವರ ಕೇರನ್ನು ಅವರೇ ತಗೋಬೇಕು. ಸೊ ನಾವೀಗ ಕೇಶವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಒಂದು ಸುಂದರವಾದ ಕೇಶವನ ದೇವಸ್ಥಾನ ಇದೆ. ಹಾಗೆ ಒಳಗಡೆ ಎಷ್ಟು ಚಂದದ ಕಂಬಗಳಿದೆ ಗೊತ್ತಾ. ಒಂದೊಂದು ಕಂಬನೂ ಒಂದೊಂದು ವಿಭಿನ್ನ ರೀತಿಯಲ್ಲಿದೆ. ಈಗ ನಾವು ಕೇಶವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ತುಂಬಾ ಸುಂದರವಾದ ಮೂರ್ತಿ ಕೇಶವನ ವಿಗ್ರಹ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಈ ಕೆತ್ತನೆಯನ್ನು ಎಷ್ಟು ಪೇಷನ್ಸಿಂದ ಎಷ್ಟು ವರ್ಷಗಳು ಮಾಡಿರ್ತಾರಲ್ವ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ನಮಗೋಸ್ಕರ ಈ ರೀತಿಯಾದಂಥ ಒಂದು ಉಡುಗೊರೆಯನ್ನು ಹಿರಿಯರು ಬಿಟ್ಟು ಹೋಗಿದ್ದಾರಲ್ಲ, ಅದನ್ನು ಕಾಪಾಡ್ಕೋಬೇಕು. ಅದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ಅಲ್ಲಿ ಸೆಕ್ಯೂರಿಟಿಯವರು ಏನು ಮುಟ್ಟಕ್ಕೆ ಬಿಡಲ್ಲ, ವಿಷಲ್ ಹೊಡಿತಾ ಇರ್ತಾರೆ, ಅದನ್ನು ಮುಟ್ಟಬೇಡಿ ಅಂತ. ನಿಜವಾಗ್ಲೂ ಅದೆಲ್ಲ ಇರಬೇಕು. ಇಲ್ಲ ಅಂತಂದರೆ ಜನ ವಿಗ್ರಹಗಳನ್ನು, ಕಲ್ಲಿನ ಕಂಬಗಳನ್ನ ಎಲ್ಲ ಮುಟ್ಟಿ ಒಂದು ಗತಿ ಮಾಡಿಬಿಡ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬಾ ಸೆಕ್ಯೂರಿಟಿ ಇದೆ ದೇವಸ್ಥಾನಕ್ಕೆ. ಈಗ ಒಳಗಡೆ ಬಂದಿದ್ದೀವಿ ನೋಡಿ. ಮುಖ್ಯ ದೇವರು ಅಂದರೆ ಕೇಶವನ ಒಂದು ಗರ್ಭಗುಡಿಯಲ್ಲಿ ಕಾಣಿಸ್ತಾ ಇದೆ ಕೇಶವನ ಮೂರ್ತಿ. ಮೇಲ್ಗಡೆ ನೋಡಿ ಗರ್ಭಗುಡಿಯ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಸಣ್ಣದು ಅಷ್ಟೊಂದು ಡೀಟೇಲಾಗಿ ಮಾಡಿದಾರಲ್ಲ ಅಪ್ಪ. ಅವ್ರ ಪೇಷನ್ಸ್ಗೆ ನಿಜವಾಗ್ಲೂ ಆ್ಯಟ್ಸ್ ಆಫ್ ಹೇಳಬೇಕು. ನಾವು ಕೂಡ ಅಲ್ಲಲ್ಲಿ ಕೆಲವು ಫೋಟೋಸನ್ನು ತೆಕ್ಕೊಂಡ್ವಿ. ಹಾಗೆ ಇಲ್ಲಿ ಒಂದು ಕಂಬನ ತೋರಿಸ್ತಾ ಇದ್ರು, ಅಲ್ಲಿನ ಗೈಡ್ ನೋಡಿ. ಈ ಕಂಬ, ಇದರಲ್ಲಿ ಈ ಪೂರ್ತಿ ದೇವಸ್ಥಾನದಲ್ಲಿ ಏನೇನು ದೇವರಗಳ ಮೂರ್ತಿಗಳ ಕೆತ್ತನೆ ಆಗಿದೆ ಅದೆಲ್ಲವನ್ನು ಇದು ಒಂದೇ ಕಂಬದಲ್ಲಿ ಮಾಡಿದ್ದಾರೆ ಅಂತ ಗೈಡ್ ಹೇಳ್ತಾ ಇದ್ರು. ಸೊ ಹಾಗಾಗಿ ನೋಡಿದೆ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಅದು ಡೀಟೇಲ್ ಆಗಿ ಎಷ್ಟು ಚೆನ್ನಾಗಿದೆ
ಅಲ್ವಾ? ಇದನ್ನೆಲ್ಲ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ತಾರೆ. ಹಾಗೆ ನಿಜವಾಗ್ಲೂ ಸಹನೆ ಜಾಸ್ತಿ ಬೇಕಿಂಥದ್ದೊಂದು ಕೆಲಸ ಮಾಡಲಿಕ್ಕೆ. ಮತ್ತು ಒಂದು ಕಂಬ ಇನ್ನೊಂದು ಕಂಬಕ್ಕೆ ವಿಭಿನ್ನವಾಗಿರುತ್ತೆ. ಹಾಗೆ ಇಲ್ಲಿ ಕೂಡ ಲೇಪಾಕ್ಷಿಯಲ್ಲಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ಇಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಸೊ ಈಗ ಗರ್ಭಗುಡಿಯ ಒಂದು ದೃಶ್ಯವನ್ನು ತೋರಿಸ್ದೆ. ಹಾಗೆ ಇದು ದೇವರ ಚಪ್ಪಲಿಗಳಂತೆ. ಇಲ್ಲಿ ದುಡ್ಡನ್ನು ಕೂಡ, ಕಾಣಿಕೆಯನ್ನು ಕೂಡ ಹಾಕಿದ್ದಾರೆ. ಎಷ್ಟು ದೊಡ್ಡ ದೊಡ್ಡದಾಗಿದೆ ಗೊತ್ತಾ ಚಪ್ಪಲಿಗಳು. ಹಾಗೆ ಈಗ ಹೊರಗಡೆ ಬಂದ್ವಿ ದರ್ಶನ ಮಾಡಿಕೊಂಡು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೀವೆಲ್ಲ ಯಾರ್ಯಾರು ಈ ಬೇಲೂರ ಗುಡಿಗೆ ಹೋಗಿ ಬಂದಿದ್ದೀರಾ ನನಗೂ ಕೂಡ ತಿಳಿಸಿ. ನನಗಂತೂ ತುಂಬಾ ಇಷ್ಟವಾದ ಜಾಗಗಳು ಹೇಳಿದಾಗೆ ಬೇಲೂರು, ಹಳೇಬೀಡು, ಹಂಪಿ ಹಾಗೆ ಸೋಮನಾಥಪುರ, ಇವು 4 ನನಗೆ ತುಂಬಾ ಇಷ್ಟವಾದಂಥ ಒಂದು ಜಾಗ ಅಂತ ಹೇಳ್ಬೋದು. ಸೊ ನಾನು ಯೂಟ್ಯೂಬ್ ಶುರು ಮಾಡೋಕ್ಕೆ ಮುಂಚೆನೇ ಈ ಜಾಗಗಳಿಗೆಲ್ಲ ಹೋಗಿ ಬಂದುಬಿಟ್ಟಿದ್ದೆ. ಸೊ ಹಾಗಾಗಿ ಈಗ ಮಿಸ್ ಮಾಡ್ಕೊಳ್ತೀನಿ. ಅಲ್ಲೆಲ್ಲ ಹೋಗಿದ್ರೆ ವೀಡಿಯೋಸ್ ಮಾಡಿರ್ಬೋದಿತ್ತಲ್ಲ ಅಂತ. ಮತ್ತೆ ಚಾನ್ಸ್ ಸಿಕ್ಕುತ್ತೆ ನೋಡೋಣ. ಆವಾಗ ಹಂಪಿ ನನಗೆ ತುಂಬಾ ಇಷ್ಟವಾದಂಥ ಒಂದು ಜಾಗ. ಸೊ ನೆಕ್ಸ್ಟ್ ಏನಾದರೂ ಆ ಕಡೆ ಹೋದರೆ ಖಂಡಿತ ಅದರ ವೀಡಿಯೋಸ್ ಕೂಡ ನಿಮಗೆ ತೋರಿಸ್ತೀನಿ. ಈಗ ನೀವು ದೇವಸ್ಥಾನದ ಒಂದು ದೃಶ್ಯವನ್ನು ನೋಡ್ಕೊಂಡು ಬನ್ನಿ. ಎಷ್ಟು ಸುಂದರವಾದ ಕೆತ್ತನೆ, ಅದನ್ನು ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ನೀವು ಕೂಡ ಕೇಳಿಸ್ಕೊಳ್ತಾ ಇರಿ. ಈಗ ನೀವು ದೇವಸ್ಥಾನದ ಒಂದು ಝಲಕ್ಕನ್ನು ನೋಡ್ಕೊಂಡು ಬನ್ನಿ. ನಾನು ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮ ಯಜಮಾನ್ ಅಷ್ಟೇ, ನನ್ನ ಮಗನೂ ಅಷ್ಟೇ. ಸರಿ ಅಂದರೆ ಓಡಾಕ್ತಾ ಅಲ್ಲ ಹಿಡ್ಕ. ಯಾಕೆ ನೀವು ಬಂದೆ. ಈಗ ಬೇಲೂರು ದೇವಸ್ಥಾನನ ನೋಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಲಂಚ್ ಟೈಮ್ ಆಗಿತ್ತು. ಸೊ ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ದೀವಿ ಯಾವುದು ಹೋಟೆಲ್ ಚೆನ್ನಾಗಿದೆ ಅಂತ. ಸೊ ನಾವು ಹೋಗ್ತಾ ದಾರಿಯಲ್ಲಿ ನಮಗೆ ಒಂದು ರಾಮ ಹೋಟೆಲ್ ಅಂದರೆ ಸ್ವಾದ್ ಅಂತ, ಸೊ ರಿವ್ಯೂಸ್ ಕೂಡ ಚೆನ್ನಾಗಿತ್ತು. ಪ್ಯೂರ್ ವೆಜಿಟೇರಿಯನ್ನು, ಹಾಗಾಗಿ ಊಟಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಇವತ್ತು ಮುಳ್ಳಯ್ಯನಗಿರಿ ಕ್ಯಾನ್ಸಲ್ ಆದರೂ ಬೇಲೂರನ್ನು ನೋಡಿದ್ವಲ್ಲ, ಅದು ತುಂಬಾ ಖುಷಿಯಾಗಿತ್ತು. ಮತ್ತು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದು. ಇವತ್ತು ನಾನು ಫ್ರೈಡೇ ಆಗಿರೋದ್ರಿಂದ ನಾನು ಅಕ್ಕ ಏನೂ ತಿನ್ನಲ್ಲ ಆ್ಯಕ್ಚುಲಿ. ಬಟ್ ಎಲ್ಲ ಕಡೆ ಸುತ್ತಿ ಸ್ವಲ್ಪ ಸುಸ್ತಾಗಿತ್ತು, ಹಾಗಾಗಿ ಪೂರಿ ತೊಗೊಂಡ್ವಿ ಮತ್ತು ವಾಟರ್ ಮೆಲನ್ ಜ್ಯೂಸನ್ನು ಕುಡಿದ್ವಿ. ನೆತ್ತಿಗೆ ಏರ್ಬಿಟ್ಟಿದೆ ಅಂತ ಮಹೇಶ್ಗೆ, ಅದಕ್ಕಾಗಿ ತಲೆ ಹಾಗೆ ಚಚ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿಂದ ಊಟ ಮುಗಿಸಿ ನಮ್ಮ ನೇರ ಇದಕ್ಕೆ ಹೋಗ್ತೀವಿ, ಏನು ಪಾಕಶಾಲೆಗೆ. ಅಲ್ಲಿ ಕಾಫಿಗೆ ನಿಲ್ಲಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋಗ್ತೀವಿ. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತೀನಿ. ಹೇಗೆ ಅನ್ನಿಸ್ತು ನಮ್ಮ ಕೊನೆಯ ದಿನದ ಟ್ರಿಪ್ನ ವ್ಲಾಗು, ಬೇಲೂರು ಹಾಗೆ ನಮ್ಮ ಸ್ವಲ್ಪ ತುಂಟಾಟ? ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. 3 ಮಂಗಗಳು ಸೇರಿದವು, ಐಸ್ ಕ್ರೀಮ್ ಅನ್ನು ತಿಂದವು.